ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಗಣಕಯಂತ್ರದ ಭಾಗಗಳು ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಗಣಕಯಂತ್ರದ ಭಾಗಗಳ ಕುರಿತು KPTCL ಮತ್ತು GPSTRಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಗಣಕಯಂತ್ರದ ಭಾಗಗಳು. ಈ ಗಣಕಯಂತ್ರದ ಭಾಗಗಳ ಕುರಿತು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ಗಣಕಯಂತ್ರದ ಭಾಗಗಳು ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಗಣಕಯಂತ್ರದ ಭಾಗಗಳು. ಗಣಕಯಂತ್ರ ಏನಂತಂದ್ರೆ 3 ಭಾಗಗಳನ್ನು ಒಳಗೊಂಡಿದೆ. 3 ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ. ಮೊದಲನೇದು ಇನ್ಪುಟ್ ಅಂತ ಕರಿತೀವಿ, ಇನ್ಪುಟ್ ಘಟಕ. ಎರಡನೇದು ಕೇಂದ್ರೀಯ ಸಂಸ್ಕರಣಾ ಘಟಕ, CPU ಅಂತ ಕರಿತೀವಿ, ಕೇಂದ್ರೀಯ ಸಂಸ್ಕರಣಾ ಘಟಕ ಅಂಥೇಳಿ ಕರಿತೀವಿ. ಸೆಂಟ್ರಲ್ ಪ್ರೊಸೆಸ್ ಯೂನಿಟ್ ಅಂತ ಕರಿತೀವಿ. ಇನ್ನು ಮೂರನೇ ಭಾಗ ಔಟ್ಪುಟ್ ಘಟಕ ಅಂತೇಳಿ ನಾವು ಕರಿತೀವಿ. ಇನ್ಪುಟ್ ಮತ್ತು ಔಟ್ಪುಟ್ 3 ಭಾಗಗಳನ್ನು ಅಧ್ಯಯನವನ್ನು ಮಾಡ್ತೀವಿ. ಇನ್ನು ಇನ್ಪುಟ್ ಬಗ್ಗೆ ಅಧ್ಯಯನ ಮಾಡೋಣ. ಇನ್ಪುಟ್ ಏನಂತಂದ್ರೆ ಪ್ರಕ್ರಿಯೆಗಾಗಿ ಡೇಟಾ ಮತ್ತು ಆಜ್ಞೆಗಳನ್ನು ಕಳುಹಿಸಲು ಇನ್ಪುಟ್ ಘಟಕ ಸಹಾಯವನ್ನು ಮಾಡ್ತದೆ. ಪ್ರಕ್ರಿಯೆಗಾಗಿ ಡೇಟಾ ಮತ್ತು ಆಜ್ಞೆಗಳನ್ನು ಕಳುಹಿಸಲು ಇನ್ಪುಟ್ ಘಟಕ ಏನಂತಂದ್ರೆ ಸಹಾಯವನ್ನು ಮಾಡ್ತದೆ. ಡೇಟಾವನ್ನು ಇನ್ಪುಟ್ ಮಾಡಲು ಉಪಯೋಗಿಸುವ ಸಾಧನಗಳನ್ನು ಇನ್ಪುಟ್ ಸಾಧನಗಳು ಅಂತೇಳಿ ಕರಿತೀವಿ. ಡೇಟಾವನ್ನು ಇನ್ಪುಟ್ ಮಾಡಲು ಉಪಯೋಗಿಸುವಂಥ ಸಾಧನಗಳನ್ನು ಇನ್ಪುಟ್ ಸಾಧನಗಳು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇನ್ಪುಟ್ ಸಾಮಾನುಗಳು ಯಾವುವು ಅಂತಂದ್ರೆ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಬಾರ್ಕೋಡ್, ರೀಡರ್, ಮೈಕ್ರೋಫೋನ್, ಮೈಕ್, ವೆಬ್ ಕ್ಯಾಮ್ರಾ, ಬೆಳಕು ಪೆನ್, ಇವೆಲ್ಲ ಕೆಲವು ಇನ್ಪುಟ್ ಸಾಧನಗಳಾಗಿವೆ. ಇವುಗಳ ಮುಖಾಂತರ ನಾವು ಡಾಟಾವನ್ನು ಕಂಪ್ಯೂಟರ್ಗೆ ಕಳುಹಿಸಿದಾಗ ಅಲ್ಲಿಂದ ನಮಗೆ ಏನಂತಂದ್ರೆ ಮಾಹಿತಿಯನ್ನು ಸಿಗ್ತದೆ ಅಂಥೇಳಿ ನಾವು ಅಧ್ಯಯನ ಮಾಡ್ತೀವಿ. ಪ್ರಮುಖವಾಗಿ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇನ್ಪುಟ್ ಸಾಧನಗಳು ಅಂಥೇಳಿ. ಇನ್ಪುಟ್ ಸಾಧನಗಳು ಯಾವತ್ತಂದ್ರೆ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಬಾರ್ಕೋಡ್, ರೀಡರ್, ಮೈಕ್ರೋಫೋನ್, ಮೈಕ್, ವೆಬ್ ಕ್ಯಾಮ್ರಾ, ಬೆಳಕು ಪೆನ್. ವೆರಿ ಇಂಪಾರ್ಟೆಂಟ್ ನೋಡ್ರಿ ಇವೆಲ್ಲ. ಇವುಗಳನ್ನು ಇನ್ಪುಟ್ ಸಾಧನಗಳು ಅಂಥೇಳಿ ಕರೆಯಲಾಗ್ತದೆ. ಇನ್ನು ಕೀಬೋರ್ಡ್ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ. ಕೀಬೋರ್ಡ್ ಮತ್ತು ಮೌಸ್ ಪ್ರಮುಖವಾದ ಇನ್ಪುಟ್ ಸಾಧನಗಳಾಗಿವೆ. ಕೀಬೋರ್ಡ್ ಮತ್ತು ಮೌಸ್ ಎರಡೂ ಕೂಡ ಪ್ರಮುಖವಾದಂಥ ಒಂದು ಇನ್ಪುಟ್ ಸಾಧನಗಳಾಗಿರುವಂಥದ್ದು. ಗಣಕಯಂತ್ರದಲ್ಲಿ ಕೀಬೋರ್ಡ್ ಒಂದು ಇನ್ಪುಟ್ ಸಾಧನವಾಗಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸ್ತದೆ. ಗಣಕಯಂತ್ರದಲ್ಲಿ ಕಂಪ್ಯೂಟರ್ನ ಭಾಗದಲ್ಲಿ ಪಾರ್ಟ್ಸಲ್ಲಿ ಕೀಬೋರ್ಡ್ ಏನಂತಂದ್ರೆ ಒಂದು ಇನ್ಪುಟ್ ಸಾಧನವಾಗಿ ಏನಂತಂದ್ರೆ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಿಭಾಯಿಸುವಂಥದ್ದು. ಗಣಕಯಂತ್ರದಲ್ಲಿ ಡೇಟಾಗಳಾಗಿ ಸಂಖ್ಯೆಗಳು ಮತ್ತು ಅಕ್ಷರಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಕೀಬೋರ್ಡ್ ಡೇಟಾವನ್ನು ಹತ್ತಿಸಲು ಅನಂತರ ಕೀಬೋರ್ಡ್ ಮುಖಾಂತರ ನಾವು ಡೇಟಾವನ್ನು ಕಂಪ್ಯೂಟರ್ಗೆ ಗಣಕಯಂತ್ರಕ್ಕೆ ಕಳುಹಿಸಲು ಸಹಾಯವನ್ನು ಆಗ್ತದೆ. ಕೀಬೋರ್ಡ್ನಲ್ಲಿ 2 ಬಗೆಯ ಕೀಲಿಗಳನ್ನು ನೋಡ್ತೀವಿ. ಒಂದು ಸಂಖ್ಯೆ, ನಂಬರ್ಸ್ ಅಂತ ಕರಿತೀವಿ. ಇನ್ನೊಂದು ಅಕ್ಷರ ಕೀಗಳು ಅಂತೇಳಿ ಅದನ್ನು ಆಲ್ಫಾಬೆಟ್ಸ್ ಕೀಗಳು ಅಂತೇಳಿ ಕರಿತೀವಿ. ಈ ಸಂಖ್ಯೆ ಕೀಲಿಗಳು ಮತ್ತು ಆಲ್ಫಾಬೆಟ್ಸ್ ಕೀಗಳು ಏನಂತಂದ್ರೆ ಅಕ್ಷರಗಳುಳ್ಳ ಕೀಲಿಗಳನ್ನು ಅಕ್ಷರ ಕೀಲಿಗಳು ಅಂತೇಳಿ ಕರೆಯಲಾಗ್ತದೆ. ಈ ಆಲ್ಫಾಬೆಟಿಕ್ ಕೀಗಳಿಂದ ಅಕ್ಷರಗಳನ್ನು ಟೈಪ್ ಮಾಡಲು ಸಹಾಯವಾಗ್ತದೆ. ನಂಬರಿಕ್ ಕೀಗಳಿಂದ ನಂಬರ್ಸನ್ನು ಟೈಪ್ ಮಾಡಲಿಕ್ಕೆ ಸಹಾಯವಾಗ್ತದೆ. ನೆಕ್ಸ್ಟ್ ಮೌಸ್. ಇದು ಕೂಡ ಕಂಪ್ಯೂಟರ್ನ ಒಂದು ಪ್ರಮುಖವಾದಂಥ ಒಂದು ಭಾಗವಾಗಿರುವಂಥದ್ದು. ಗಣಕಯಂತ್ರದ ಅವಶ್ಯಕವಾದಂಥ ಭಾಗವು ಮೌಸ್ ಆಗಿದೆ.
ಮೌಸ್ನಲ್ಲಿ ಎರಡು ಬಟನ್ಗಳನ್ನು ನೋಡ್ತೀವಿ. ಒಂದು ಸ್ಕ್ರಾಲ್ ಬಾಲ್ ಅಂಥೇಳಿ ಇದು ಮಧ್ಯದಲ್ಲಿ ಕಂಡು ಬರ್ತದೆ. ಇದು ಮೌಸ್ ಇರುವುದು. ಇದು ಏನಂತಂದ್ರೆ ಮಧ್ಯದಲ್ಲಿ ಇದು ಸ್ಕ್ರಾಲ್ ಬಾಲ್ ಬಟನ್ ಕಂಡು ಬರ್ತದೆ. ಇನ್ನು ಇದು ಎಡ ಬಟನ್ ಕಂಡು ಬರ್ತದೆ. ಇದು ಬಲ ಬಟನ್ ಕಂಡು ಬರ್ತದೆ. ಇದು ಎಡ ಬಟನ್ ಕಂಡು ಬರ್ತದೆ. ಗಣಕಯಂತ್ರದ ಪರದೆಯಲ್ಲಿ ಸ್ಕ್ರೀನ್ ಸೂಚಕ ಪಾಯಿಂಟರ್ ಅಂತ ಕರಿತೀವಿ ಚಲಿಸಲು ಮೌಸಿನ ಬಳಕೆ ಮಾಡಲಾಗ್ತದೆ. ಗಣಕಯಂತ್ರದ ಪರದೆಯಲ್ಲಿ ಅಂದರೆ ಪಾಯಿಂಟರ್ನ ಸೂಚಿಸಲು ಈ ಮೌಸನ್ನು ಬಳಕೆ ಮಾಡಲಾಗ್ತದೆ. ಮತ್ತು ಫೈಲ್ಗಳನ್ನು ಆಯ್ಕೆ ಮಾಡಲು ಫೋಲ್ಡರ್ ತೆರೆಯಲು ಬಲ ಬಟನನ್ನು ಬಳಸಲಾಗ್ತದೆ. ಫೈಲ್ಗಳನ್ನು ಆಯ್ಕೆ ಮಾಡಲು ಫೋಲ್ಡರ್ಗಳನ್ನು ತೆರೆಯಲು ಏನಂತಂದ್ರೆ ಬಲ ಬಟನ್ ಅಂದರೆ ಫೋಲ್ಡರ್ಗಳನ್ನು ಓಪನ್ ಮಾಡಲಿಕ್ಕೆ ಮತ್ತು ಫೈಲ್ಗಳನ್ನು ಆಯ್ಕೆ ಮಾಡಲಿಕ್ಕೆ ಈ ಬಲ ಬಟನನ್ನು ಉಪಯೋಗ ಮಾಡಲಾಗ್ತದೆ. ಮೌಸ್ನಲ್ಲಿರುವಂಥ ಒಂದು ಬಲ ಬಟನನ್ನು ಬಳಕೆಯನ್ನು ಮಾಡಲಾಗ್ತದೆ. ಫೈಲ್ಗಳಲ್ಲಿ ತಿದ್ದುಪಡಿಗಳನ್ನು ನಡೆಸಲು ಎಡ ಬಟನನ್ನು ಬಳಸಲಾಗ್ತದೆ. ಫೈಲ್ಗಳಲ್ಲಿ ಏನಾದರೂ ತಿದ್ದುಪಡಿ ಮಾಡಲಿಕ್ಕೆ ಎಡ ಬಟನನ್ನು ಬಳಕೆಯನ್ನು ಮಾಡಲಾಗ್ತದೆ. ಇನ್ನು ಮಾನಿಟರ್ನಲ್ಲಿರುವ ಪುಟವನ್ನು ಸ್ಕ್ರಾಲ್ ಬಾಲ್ ಬಳಸಿ ಮೇಲಕ್ಕೆ ಕೆಳಕ್ಕೆ ಏನಂತಂದ್ರೆ ನಾವು ಚಲಿಸಬಹುದು ಅಂಥೇಳಿ. ಇನ್ನು ಕೇಂದ್ರೀಯ ಸಂಸ್ಕರಣಾ ಘಟಕ CPU ಬಗ್ಗೆ ಅಧ್ಯಯನವನ್ನು ಮಾಡೋಣ. CPU ಗಣಕಯಂತ್ರದ ಮೆದುಳು ಇದ್ದಂತೆ. CPUವನ್ನು ಏನಂತಂದ್ರೆ ಗಣಕಯಂತ್ರದ ಒಂದು ಮೆದುಳು ಅಂತೇಳಿ ಕರೆಯಲಾಗ್ತದೆ. CPU ಈ ಡೇಟಾವನ್ನು ಪ್ರಕ್ರಿಯೆಗೊಳಿಸುತ್ತದೆ. ಅಂದರೆ ಯಾವುದೇ ಒಂದು ಡೇಟಾವನ್ನು ಕಳಿಸಿದೆವಂದರೆ ಅದು ಪ್ರಕ್ರಿಯೆಯನ್ನು ಗೊಳಿಸುವಂಥದ್ದು ಯಾವುದಂತಂದ್ರೆ ಅದು CPU ಅಂತ ಕರಿತೀವಿ. CPUನಲ್ಲಿ 3 ಭಾಗಗಳಿವೆ. ಒಂದು ಇನ್ಪುಟ್ CPU ಮತ್ತು ಔಟ್ಪುಟ್ ಅಂತೇಳಿ. ಒಂದು ಇನ್ಪುಟನ್ನು ಕಳಿಸ್ತೀವಿ, ಯಾವುದೇ ಒಂದು ಮಾಹಿತಿಯನ್ನು ಕಳಿಸಿದಾಗ ಅದು ಪ್ರಕ್ರಿಯೆಯನ್ನು ಮಾಡ್ತದೆ. ನಂತರ ಔಟ್ಪುಟ್ ಮಾನಿಟರ್ ಮುಖಾಂತರ ಔಟ್ಪುಟ್ ಅಂತ ಮಾಹಿತಿಯನ್ನು ಕೊಡುವಂಥದ್ದು. ಮೆಮೊರಿ ಅಂಕಗಣಿತ ಅದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಕರಿತೀವಿ ALU. ಇನ್ನೊಂದು ನಿಯಂತ್ರಣ ಘಟಕ ಅಂತೇಳಿ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ. 3 ಭಾಗಗಳನ್ನು ನೋಡ್ತೀವಿ. ಮೆಮೊರಿ ಘಟಕ. ಗಣಕಯಂತ್ರದಲ್ಲಿರುವ ಮೆಮೊರಿ ಘಟಕವು ಎಲ್ಲ ಡೇಟಾ ಮತ್ತು ಮಾಹಿತಿಯನ್ನು ತಾತ್ಕಾಲಿಕವಾಗಿ ಉಳಿಸುತ್ತದೆ. ಡೇಟಾ ಮತ್ತು ಮಾಹಿತಿಯನ್ನು ತಾತ್ಕಾಲಿಕವಾಗಿ ಸೇವ್ ಮಾಡುವಂಥದ್ದು ಯಾವುದಂತಂದ್ರೆ ಮೆಮೊರಿ. ದತ್ತಾಂಶವನ್ನು ಬೀಟ್ ಎನ್ನುವ ಮಾನದಿಂದ ಅಳೆಯಲಾಗ್ತದೆ. ಬೀಟ್ 0 ಅಥವಾ 1 ಎನ್ನುವ ಏಕ ಬೈನರಿ ಮೌಲ್ಯವನ್ನು ಹೊಂದಿರುತ್ತದೆ. ಬೀಟ್ ಏನಂತಂದ್ರೆ 0 ಅಥವಾ 1 ಎನ್ನುವ ಏಕ ಬೈನರಿ ಮೌಲ್ಯವನ್ನು ಹೊಂದಿರುವಂಥದ್ದು ಯಾವುದಂತಂದ್ರೆ ಬೀಟ್. ನಾವು ಮೆಮೊರಿ ಘಟಕವನ್ನು ಎರಡು ಪ್ರಕಾರವಾಗಿ ನೋಡ್ತೀವಿ. ಪ್ರಾಥಮಿಕ ಮೆಮೊರಿ ಅಂಥೇಳಿ, ಇನ್ನು ದ್ವಿತೀಯ ಮೆಮೊರಿ ಅಂಥೇಳಿ, ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ ಅಂಥೇಳಿ 2 ಭಾಗಗಳನ್ನಾಗಿ ನೋಡ್ತೀವಿ. ಇನ್ನು ಮೆಮೊರಿ ಕಾಂಪ್ಯಾಕ್ಟ್ ಡಿಸ್ಕ್ ಮತ್ತು ಪೆನ್ಡ್ರೈವ್ ಸಹಾಯದಿಂದ ಬಾಹ್ಯವಾಗಿ ವಿಸ್ತರಿಸಬಹುದು ಅಂಥೇಳಿ. ಇನ್ನು ಅಂಕಗಣಿತ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತಂದ್ರೆ ಅಂಕಗಣಿತ ಮತ್ತು ತರ್ಕ ಘಟಕವು ಎಲ್ಲ ಅಂಕಗಣಿತವನ್ನು ಜೊತೆಗೆ ಅಂಕಗಣಿತದ ಗುಣಾಕಾರ, ಭಾಗಾಕಾರ, ಕೂಡುವುದು, ಕಳೆಯುವುದು ಮುಂತಾದ ಲೆಕ್ಕಾಚಾರಗಳನ್ನು ಮಾಡುವಂಥದ್ದು ಯಾವುದಂತಂದ್ರೆ ಅಂಕಗಣಿತ ತರ್ಕ ಘಟಕ ಅಂತೇಳಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂಥೇಳಿ ಕರಿತೀವಿ. ಇದು ಏನಂತಂದ್ರೆ ಗುಣಾಕಾರ, ಭಾಗಾಕಾರ, ಕೂಡುವುದು, ಕಳೆಯುವುದು ಮುಂತಾದ ಅಂಕಗಣಿತ ಘಟಕಗಳನ್ನು ಏನಂತಂದ್ರೆ ಕಾರ್ಯವನ್ನು ಮಾಡುವಂಥದ್ದು ಯಾವುದಂತಂದ್ರೆ ಇದು. ನೆಕ್ಸ್ಟ್ ನೋಡ್ರಿ, ನಿಯಂತ್ರಣ ಘಟಕ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ. ನಿಯಂತ್ರಣ ಘಟಕ ಗಣಕಯಂತ್ರದ ಎಲ್ಲ ಭಾಗಗಳ ಕಾರ್ಯಗಳನ್ನು ನಿಯಂತ್ರಿಸುವಂಥದ್ದು ಯಾವುದಂತಂದ್ರೆ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ. ಯಾವುದು? ಕಂಟ್ರೋಲ್ ಯೂನಿಟ್. ಗಣಕಯಂತ್ರದ ಎಲ್ಲ ಭಾಗಗಳನ್ನು ನಿಯಂತ್ರಣ ಮಾಡುವಂಥದ್ದು. ಇನ್ನು ಔಟ್ಪುಟ್ ಘಟಕದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಔಟ್ಪುಟ್ ಘಟಕ ಬೈನರಿ ಸಿಗ್ನಲ್ಗಳ ರೂಪದಲ್ಲಿ ಸುಲಭವಾಗಿ ಅರ್ಥವಾಗುವ ಅಕ್ಷರಗಳಾಗಿ ಸ್ವೀಕರಿಸಿದ ಆದೇಶಗಳನ್ನು ಪರಿವರ್ತಿಸುತ್ತದೆ. ಇದು ಔಟ್ಪುಟ್ ಘಟಕ ಏನಂತಂದ್ರೆ ಬೈನರಿ ಸಿಗ್ನಲ್ಗಳ ರೂಪದಲ್ಲಿ ಸುಲಭವಾಗಿ ಅರ್ಥವಾಗುವ ಅಕ್ಷರಗಳಾಗಿ
ಸ್ವೀಕರಿಸಿದ ಆದೇಶಗಳನ್ನು ಪರಿವರ್ತಿಸುವಂಥದ್ದು. ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಸ್ಕ್ಯಾನರ್ ಇವೆಲ್ಲವೂ ಔಟ್ಪುಟ್ ಘಟಕಗಳಾಗಿವೆ. ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಸ್ಕ್ಯಾನರ್ ಇವೆಲ್ಲವೂ ಏನಂತಂದ್ರೆ ಔಟ್ಪುಟ್ ಘಟಕಗಳಾಗಿವೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಈಗಾಗಲೇ ಪ್ರಶ್ನೆ ಕೇಳಲಾಗಿರುವಂಥದ್ದು ಔಟ್ಪುಟ್ ಘಟಕಗಳು ಯಾವುವು ಅಂತಂದ್ರೆ ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಸ್ಕ್ಯಾನರ್ ಮತ್ತು ಇವುಗಳೆಲ್ಲ ಔಟ್ಪುಟ್ ಘಟಕಗಳಾಗಿರುವಂಥದ್ದು. ವಿವಿಧ ಔಟ್ಪುಟ್ ಸಾಧನಗಳಲ್ಲಿ ಮಾನಿಟರ್ ಪ್ರಮುಖ ಔಟ್ಪುಟ್ ಸಾಧನ. ಏಕೆಂದರೆ ವಿವಿಧ ಔಟ್ಪುಟ್ ಸಾಧನಗಳಲ್ಲಿ ಮಾನಿಟರ್ ಒಂದು ಪ್ರಮುಖ ಔಟ್ಪುಟ್ ಸಾಧನವಾಗಿದೆ. ಏಕೆಂದರೆ ಇದು ಗಣಕಯಂತ್ರಕ್ಕೆ ಲಿಂಕ್ ಆಗಿರುವಂಥದ್ದು. ಮಾನಿಟರ್ ಸ್ಕ್ರೀನ್ ಟಿವಿ ಅಂತೆ ಪರದೆಯಂತೆ ಕಾಣುತ್ತದೆ. ಮಾನಿಟರ್ ಏನಂತಂದ್ರೆ ಸ್ಕ್ರೀನ್ ಟಿವಿ ಅಂದರೆ ಸ್ಕ್ರೀನ್, ಇದನ್ನು ನಾವು ಮಾನಿಟರ್ನ ಕರಿತೀವಿ. ಅಕ್ಷರಗಳು, ಅಲ್ಫಾಬೆಟ್ಸ್, ಸಂಖ್ಯೆಗಳು, ನಂಬರ್ಸ್, ಚಿತ್ರಗಳು ಅಥವಾ ಕಾರ್ಟೂನ್ ಚಿತ್ರಗಳು, ವ್ಯಂಗ್ಯಚಿತ್ರಗಳು, ವಿಡಿಯೋಗಳ ರೂಪದಲ್ಲಿ ಇನ್ಪುಟ್ ಡೇಟಾವನ್ನು ಮಾನಿಟರ್ನಲ್ಲಿ ಪ್ರದರ್ಶಿಸಲ್ಪಡುವಂಥದ್ದು ಯಾವುದಂತಂದ್ರೆ ಅದು ಮಾನಿಟರ್ ಅಂತೇಳಿ ಕರಿತೀವಿ. ಎರಡೂ ಬಗೆಯ ಮಾನಿಟರ್ಗಳಿವೆ. ಅವು ಯಾವತ್ತಂದ್ರೆ ಎರಡೂ ಬಗೆಯ ಮಾನಿಟರ್ಗಳನ್ನು ನೋಡ್ತೀವಿ. ಅವು ಯಾವತ್ತಂದ್ರೆ ಕ್ಯಾಥೋಡ್ ರೇ ಟ್ಯೂಬ್ ಮಾನಿಟರ್ಗಳು ಅಂತೇಳಿ CRT ಅಂತೇಳಿ ಕರಿತೀವಿ. ಎರಡೂ ರೀತಿಯ ಮಾನಿಟರ್ಗಳನ್ನು ನೋಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಕ್ಯಾಥೋಡ್ ರೇ ಟ್ಯೂಬ್ ಮಾನಿಟರ್ಗಳು ಅಂಥೇಳಿ CRT ಅಂತೇಳಿ ಕರಿತೀವಿ. ಇನ್ನೊಂದು ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಮಾನಿಟರ್ಗಳು ಅಂಥೇಳಿ TFT ಅಂಥೇಳಿ ಎರಡೂ ರೀತಿಯ ಮಾನಿಟರ್ಗಳನ್ನು ನೋಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಗಣಕಯಂತ್ರ TFT ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಮಾನಿಟರ್ಗಳನ್ನು ಹೊಂದಿರುವಂಥದ್ದು ನೋಡ್ತೀವಿ ನಾವು. ಏಕೆಂದರೆ ಇವು ಕಡಿಮೆ ಸ್ಥಳವನ್ನು ಆಕ್ರಮಿಸಿಕೊಳ್ಳುವುದರಿಂದ TFT ಮಾನಿಟರ್ಗಳನ್ನು ಬಳಕೆಯನ್ನು ಮಾಡಲಾಗ್ತದೆ. ಕಡಿಮೆ ಶಾಖವನ್ನು ಹೊರಸೂಸುತ್ತದೆ. ಕಡಿಮೆ ಶಾಖವನ್ನು ಹೊರಹಾಕುವಂಥದ್ದು ಯಾವುದಂತಂದ್ರೆ TFT ಮಾನಿಟರ್, ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಮಾನಿಟರ್ ಅಂತ ನೋಡ್ತೀವಿ. ಎರಡೂ ರೀತಿಯ ಮಾನಿಟರ್ಗಳನ್ನು ನೋಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಗಣಕಯಂತ್ರದ ವರ್ಗೀಕರಣ. ಗಣಕಯಂತ್ರವನ್ನು ಈ ರೀತಿ ವರ್ಗೀಕರಿಸಬಹುದು. ಅದರ ವಿನ್ಯಾಸ, ಆಕಾರ, ವೇಗ, ದಕ್ಷತೆ, ಮೆಮೊರಿ ಘಟಕದ ಕಾರ್ಯನಿರ್ವಹಣೆ ಮತ್ತು ಅದರ ಅನ್ವಯಿಕೆಗಳ ಆಧಾರದ ಮೇಲೆ ಪ್ರಮುಖ ಭಾಗಗಳಾಗಿ ವರ್ಗೀಕರಣವನ್ನು ಮಾಡಲಾಗ್ತದೆ. ಮೇನ್ ಫ್ರಮ್ ಗಣಕಯಂತ್ರ, ಮಿನಿ ಗಣಕಯಂತ್ರ, ಮೈಕ್ರೋ ಅಥವಾ ವೈಯಕ್ತಿಕ ಗಣಕಯಂತ್ರ, ಸೂಪರ್ ಗಣಕಯಂತ್ರ ಅಂತೇಳಿ ಈ ರೀತಿ ವರ್ಗೀಕರಣವನ್ನು ಮಾಡಲಾಗ್ತದೆ. ಮೇನ್ ಫ್ರಮ್ ಗಣಕಯಂತ್ರ, ಮಿನಿ ಗಣಕಯಂತ್ರ, ಮೈಕ್ರೋ ಅಥವಾ ವೈಯಕ್ತಿಕ ಗಣಕಯಂತ್ರ, ಸೂಪರ್ ಕಂಪ್ಯೂಟರ್ ಅಂಥೇಳಿ ಕರಿತೀವಿ. ಇನ್ನೊಂದು ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಈ ರೀತಿ ಕಂಪ್ಯೂಟರ್ಗಳನ್ನು ನಾವು ನೋಡ್ತೀವಿ. ಇದು ಮೇನ್ ಫ್ರಮ್ ಗಣಕಯಂತ್ರ. ಇದು ಮಿನಿ ಗಣಕಯಂತ್ರ, ಮಿನಿ ಕಂಪ್ಯೂಟರ್ ಅಂತ ಕರಿತೀವಿ. ಮೈಕ್ರೋ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ಸೂಪರ್ ಕಂಪ್ಯೂಟರ್ ಅಂತೇಳಿ ಈ ರೀತಿ ಕಂಪ್ಯೂಟರ್ಗಳನ್ನು ನಾವು ನೋಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ನಿಮಗಿದು ಗೊತ್ತೇ. CD ಗಿಂತ 6 ಪಟ್ಟು ಹೆಚ್ಚು ಡೇಟಾವನ್ನು ಸಂಗ್ರಹಿಸುವುದಕ್ಕೆ DVD ಸಮರ್ಥವಾಗಿದೆ. VDU ದೃಶ್ಯ ಪ್ರದರ್ಶನ ಘಟಕವನ್ನು ಪ್ರತಿನಿಧಿಸುತ್ತದೆ. CD ಗಿಂತ 6 ಪಟ್ಟು ಹೆಚ್ಚು ಡೇಟಾವನ್ನು ಸಂಗ್ರಹಣೆ ಮಾಡುವಂಥದ್ದು ಯಾವುದಂತಂದ್ರೆ DVD ಅಂತ ಕರಿತೀವಿ. ಇನ್ನು VDU ಅಂತಂದ್ರೆ ದೃಶ್ಯ ಪ್ರದರ್ಶನ ಘಟಕವನ್ನು ಪ್ರತಿನಿಧಿಸುವಂಥದ್ದು ಯಾವುದಂತಂದ್ರೆ VDU. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. CD ಗಿಂತ 6 ಪಟ್ಟು ಹೆಚ್ಚು ಡೇಟಾವನ್ನು ಸಂಗ್ರಹಣೆ ಮಾಡುವಂಥದ್ದು DVD. ಈಗಾಗಲೇ ಕೇಳಿರುವಂಥ ಪ್ರಶ್ನೆ. ಇನ್ನು ಗಣಕಯಂತ್ರದ ಜೋಡಣೆಗಳು. ನೀವು ಗಣಕಯಂತ್ರವನ್ನು ಅಂದರೆ ಕಂಪ್ಯೂಟರನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ್ಯಾವ ಭಾಗಗಳನ್ನು ಜೋಡಣೆಯನ್ನು ಮಾಡಬೇಕು ಅಂತೇಳಿ ನೀವು ವಿದ್ಯುತ್ ತಂತಿಯ ಜೋಡಣೆಯಾಗಿರುವ ಟ್ಯೂಬ್ಲೈಟ್ ಮತ್ತು ಫ್ಯಾನ್ ಚಲಿಸುವುದನ್ನು ನೋಡಿರುವಿರಿ. ಅದೇ ರೀತಿ ಗಣಕಯಂತ್ರದ ಹಲವಾರು ಭಾಗಗಳು ಸಂಪರ್ಕ ಕೇಬಲ್ಗಳಿಂದ ಜೋಡಣೆಗೊಂಡಿದೆ. ನಾವು ಆ ಗಣಕಯಂತ್ರವನ್ನು ಒಂದು ವ್ಯವಸ್ಥೆ ಎಂದು ಕರೆಯಲಾಗ್ತದೆ. ಅಂದರೆ ಒಂದು ಟ್ಯೂಬ್ಲೈಟ್ ಆಗಲಿ ಒಂದು ಫ್ಯಾನ್ ಆಗಲಿ ಚಲಿಸಲು ವಿದ್ಯುತ್ ಯಾವ ರೀತಿ ಪ್ರಮುಖವಾಗಿರುವಂಥದ್ದು, ಹಾಗೆ ಕಂಪ್ಯೂಟರ್ ಪ್ರಾರಂಭವಾಗಬೇಕಾದ್ರೆ ಅದರ ಕೇಬಲ್, ಅದರ ಜೋಡಣೆಗಳು ಕೂಡ ಒಂದು ಪ್ರಮುಖವಾಗಿರುವಂಥದ್ದು. ಏಕೆಂದರೆ ಅದು ಒಂದನ್ನೊಂದರಿಂದ ಜೋಡಣೆಯಾಗಿರುತ್ತದೆ. ಈ ಭಾಗಗಳೆಲ್ಲವೂ ಹೇಗೆ ಜೋಡಣೆಯಾಗಿವೆ ಅಂಥೇಳಿ ನೀವು ಈ ರೀತಿ ಕೆಳಗಿನಂತೆ ನಾವು ಅಧ್ಯಯನವನ್ನು ಮಾಡೋಣ.
ಕೇಬಲ್ಗಳನ್ನು ಸಂಪರ್ಕ ಕೇಬಲ್ಗಳೆನ್ನುವರು. ಅಂದರೆ ಕಂಪ್ಯೂಟರ್ಗೆ ಜೋಡಣೆ ಮಾಡಿರುವಂಥ ಕೇಬಲ್ಗಳನ್ನು ನಾವು ಕೇಬಲ್ ಸಂಪರ್ಕಗಳನ್ನು ಕೇಬಲ್ಗಳು ಅಂತ ಕರಿತೀವಿ. ಈ ಕೇಬಲ್ಗಳು ವಿಭಿನ್ನ ಬಗೆಯ ಅಳತೆಯಲ್ಲಿ ದೊರೆಯುತ್ತವೆ. ಪ್ರತಿ ಕೇಬಲ್ ಅದರದೇ ಆದ ಒಂದು ನಿರ್ದಿಷ್ಟ ಉಪಯೋಗ ಬಳಕೆ ಇದೆ. ಪ್ರತಿಯೊಂದು ಕೇಬಲ್ ಅಂತಂದ್ರೆ ಅದರದೇ ಆದಂಥ ಒಂದು ನಿರ್ದಿಷ್ಟವಾದ ಉಪಯೋಗ ಬಳಕೆ ಕಂಡುಬರ್ತದೆ. ವಿವಿಧ ಬಗೆಯ ಕೇಬಲ್ಗಳನ್ನು ಅದರ ಬಳಕೆಯನ್ನು ನಾವು ಈ ಕೆಳಗಿನಂತೆ ನೋಡೋಣ. ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಅಂತೇಳಿ ನೋಡ್ತೀವಿ. ಈ ರೀತಿ ಕಂಪ್ಯೂಟರ್ಗಳು ನೋಡ್ತೀವಿ. ಕೇಬಲ್ಗಳ ಬಗೆಗಳು ನೋಡ್ರಿ. ವಿಡಿಯೋ ಗ್ರಾಫಿಕ್ಸ್ ಅರೇ ಅಂತೇಳಿ ಕರಿತೀವಿ. ವಿ ಜಿ ಎ ಇದರ ಫುಲ್ ಫಾರ್ಮ್ ಏನಂತಂದ್ರೆ ವಿಡಿಯೋ ಗ್ರಾಫಿಕ್ಸ್ ಅರೇ ಅಂತೇಳಿ ಕರಿತೀವಿ. ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ HDMI ಅಂತೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ ಇವೆಲ್ಲ. ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ ಅಂತಂದ್ರೆ HDMI ಅಂತ ಕರಿತೀವಿ. ಇದೊಂದು ಕೂಡ ಕೇಬಲ್ ಆಗಿರುವಂಥದ್ದು. ಇನ್ನು ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತೇಳಿ USB ಅಂತಂದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಂದ್ರೆ USB ಅಂತೇಳಿ ಕರಿತೀವಿ. ಇನ್ನು ಡೇಟಾ ಕೇಬಲ್ ಅಂತ ನೋಡ್ತೀವಿ. ಪವರ್ ಕಾರ್ಡ್, ವಿದ್ಯುತ್ ಶಕ್ತಿ ಬಳ್ಳಿ, ಮೈಕ್ ಕೇಬಲ್, ಎಥರ್ನೆಟ್ ಕೇಬಲ್ ಅಂತೇಳಿ ಈ ರೀತಿ ಕೇಬಲ್ಗಳನ್ನು ನೋಡ್ತೀವಿ. VGA ಕೇಬಲ್ ಅಂತಂದ್ರೆ ಮೊದಲನೇದಾಗಿ ಇದನ್ನು VGA ಕೇಬಲ್ ಅಂತ ಕರಿತೀವಿ. CPU-ನೊಂದಿಗೆ ಕಂಪ್ಯೂಟರ್ ಮಾನಿಟರನ್ನು ಸಂಪರ್ಕಿಸಲು ಇದನ್ನು ಬಳಸಲಾಗ್ತದೆ. CPU-ನೊಂದಿಗೆ ಕಂಪ್ಯೂಟರ್ ಮಾನಿಟರ್ನೊಂದಿಗೆ ಈ ಕೇಬಲನ್ನು ಬಳಕೆ ಮಾಡಿ ಪ್ರಾರಂಭವನ್ನು ಮಾಡಲಾಗ್ತದೆ. ಈ ಕೇಬಲನ್ನು VGA ಕೇಬಲ್ ಅಂತ ಕರಿತೀವಿ. ಇನ್ನು USB ಕೇಬಲ್ ಕಾರ್ಡ್ ಅಂತಂದ್ರೆ ಪ್ರಿಂಟರ್, ಪೆನ್ ಡ್ರೈವ್, ಸ್ಕ್ಯಾನರ್, ಮೌಸ್, ಕೀಬೋರ್ಡ್, ವೆಬ್ ಕ್ಯಾಮ್ರಾ, ಮೊಬೈಲ್ ಫೋನ್ ಮುಂತಾದ ಸಾಧನ ಕೇಬಲ್ಗಳ ಕಾರ್ಡ್ಗಳನ್ನು ಬಳಸಿಕೊಂಡು ಗಣಕಯಂತ್ರದೊಂದಿಗೆ ಜೋಡಿಸಲಾಗ್ತದೆ. ಫೋನ್ ಸಾಧನಗಳು ಕೇಬಲ್ ಕಾರ್ಡನ್ನು ಬಳಸಿಕೊಂಡು ಗಣಕಯಂತ್ರದೊಂದಿಗೆ ಜೋಡಿಸಲ್ಪಡುವಂಥದ್ದು ಯಾವುದಂತಂದ್ರೆ USB ಕೇಬಲ್ ಕಾರ್ಡ್ ಅಂತ ಕರಿತೀವಿ. ಇದನ್ನು USB ಕೇಬಲ್ ಕಾರ್ಡ್ ಅಂತ ಕರಿತೀವಿ. ಇದು ನೆಕ್ಸ್ಟ್ ನೋಡ್ರಿ, HDMI ಕೇಬಲ್. ಇದನ್ನು HDMI ಕೇಬಲ್ ಅಂತ ಕರಿತೀವಿ. ಉತ್ತಮ ಗುಣಮಟ್ಟದ ಅಧಿಕ ಬ್ಯಾಂಡೆಡ್ ಅಧಿಕ ಸ್ಟ್ರೀಮ್ಗಳನ್ನು ಹೊಂದಿರುವ ಆಡಿಯೋ ಮತ್ತು ವಿಡಿಯೋ ಪ್ರಸಾರ ಮಾಡುವಂಥದ್ದು ಯಾವುದಂತಂದ್ರೆ ಅದು HDMI ಕೇಬಲ್ ಅಂತ ಕರಿತೀವಿ. ಇದು ಮಾನಿಟರ್ ಮತ್ತು ಪ್ರೊಜೆಕ್ಟರನ್ನು ಗಣಕಯಂತ್ರದೊಂದಿಗೆ ಜೋಡಿಸಲ್ಪಡುತ್ತದೆ. ಇದು ಏನಂತಂದ್ರೆ ಮಾನಿಟರ್ ಮತ್ತು ಪ್ರೊಜೆಕ್ಟರನ್ನು ಗಣಕಯಂತ್ರದೊಂದಿಗೆ ಜೋಡಿಸಿ ಇದರ ಉತ್ತಮವಾದಂಥ ಒಂದು ಗುಣಮಟ್ಟದ ವಿಡಿಯೋಗಳನ್ನು ಆಡಿಯೋಗಳನ್ನು ನೋಡಲು ಸಹಾಯವಾಗುವಂಥದ್ದು ಯಾವುದಂತಂದ್ರೆ HDMI ಕೇಬಲ್ ಅಂತೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಡೇಟಾ ಕೇಬಲ್ ಅಂತಂದ್ರೆ ಡೇಟಾ ಕೇಬಲ್ ಡೇಟಾವನ್ನು ರವಾನಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಡೇಟಾ ಕೇಬಲ್ ಡೇಟಾವನ್ನು ರವಾನಿಸುವಂಥದ್ದು ಮತ್ತು ಡೇಟಾ ವರ್ಗಾವಣೆಗಾಗಿ ಟ್ಯಾಬ್ಲೆಟ್, ಮೊಬೈಲ್ ಫೋನ್ಗಳೊಂದಿಗೆ CPU-ಗೆ ಜೋಡಿಸಲ್ಪಡುತ್ತದೆ. ಅಂದರೆ ಟ್ಯಾಬ್ಲೆಟ್, ಮೊಬೈಲ್ ಫೋನ್ಗಳನ್ನು ಈ ಡೇಟಾ ಕೇಬಲ್ ಬಳಕೆ ಮಾಡಿಕೊಂಡು CPU-ಗೆ ಜೋಡಣೆ ಮಾಡುವಂಥದ್ದು ಯಾವುದಂತಂದ್ರೆ ಡೇಟಾವನ್ನು ರವಾನೆ ಮಾಡುವಂಥದ್ದು ಯಾವುದಂತಂದ್ರೆ ಅದು ಡೇಟಾ ಕೇಬಲ್ ಅಂತೇಳಿ ಕರಿತೀವಿ. ಡೇಟಾ ಕೇಬಲ್ ಡೇಟಾವನ್ನು ರವಾನಿಸುತ್ತದೆ ಮತ್ತು ಡೇಟಾ ವರ್ಗಾವಣೆಗಾಗಿ ಟ್ಯಾಬ್ಲೆಟ್, ಮೊಬೈಲ್ ಫೋನ್ಗಳನ್ನು CPU-ಗೆ ಜೋಡಿಸಲು ಬಳಕೆ ಮಾಡುವಂಥದ್ದು ಯಾವುದಂತಂದ್ರೆ ಡೇಟಾ ಕೇಬಲ್. ನೆಕ್ಸ್ಟ್ ನೋಡ್ರಿ, ಆಡಿಯೋ ಜಾಕ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಆಡಿಯೋ ಜಾಕ್ ಸ್ಪೀಕರನ್ನು ಗಣಕಯಂತ್ರದೊಂದಿಗೆ ಜೋಡಿಸಲು ಆಡಿಯೋ ಜಾಕನ್ನು ಬಳಸಲಾಗ್ತದೆ. ಸ್ಪೀಕರನ್ನು ಯಾವುದೇ ಒಂದು ಆಡಿಯೋ ವಿಡಿಯೋ ಅದರ ಸೌಂಡನ್ನು ಕೇಳಿಸ್ಲಿಕ್ಕೆ ಏನಂತಂದ್ರೆ ಸ್ಪೀಕರನ್ನು ಯೂಸ್ ಮಾಡಲಾಗ್ತದೆ. ಈ ಸ್ಪೀಕರ್ನೊಂದಿಗೆ ಈ ಪಿನ್ನನ್ನು ಯೂಸ್ ಮಾಡಿ ಏನಂತಂದ್ರೆ ಸ್ಪೀಕರನ್ನು ಪ್ರಾರಂಭವನ್ನು ಮಾಡಲಾಗ್ತದೆ. ವಿದ್ಯುತ್ ಶಕ್ತಿ ಬಳ್ಳಿಯು ಅಂದರೆ ವಿದ್ಯುತ್ ಶಕ್ತಿ ಕೇಬಲ್, ಪವರ್ ಕಾರ್ಡ್ ಅಂತ ಕರಿತೀವಿ. ವಿದ್ಯುತ್ ಶಕ್ತಿ ಬಳ್ಳಿಯು ತಾತ್ಕಾಲಿಕವಾಗಿ ಮುಖ್ಯ ವಿದ್ಯುತ್ ಸರಬರಾಜಿಗೆ ಮೇನ್ ಕೇಬಲ್ ಅಂತ ಕರಿತೀವಿ. ಒಂದು ಸಾಧನಕ್ಕೆ ಸಾಧನವನ್ನು ಸಂಪರ್ಕಿಸುತ್ತದೆ. ಅಂದರೆ ವಿದ್ಯುತ್ ಸರಬರಾಜಿಗೆ ವಿದ್ಯುತ್ ಸ್ವಿಚ್ ಅಂದರೆ ಮೇನ್ ಕಂಪ್ಯೂಟರ್ ಪ್ರಾರಂಭ ಮಾಡಲಿಕ್ಕೆ ಈ ಕೇಬಲ್ ಪ್ರಮುಖವಾಗಿ ಇದರ ಕಾರ್ಯ ಪ್ರಮುಖವಾಗಿರುವಂಥದ್ದು. ವಿದ್ಯುತ್ ಶಕ್ತಿ ಬಳ್ಳಿ ಅಂತ ಪವರ್ ಕಾರ್ಡ್ ಅಂತ ಕರಿತೀವಿ. ಇನ್ನು MIC ಕೇಬಲ್, ಮೈಕ್ ಕೇಬಲ್
ಸಿ ಪಿ ಯು ಜೊತೆಗೆ ಮೈಕನ್ನು ಸಂಪರ್ಕಿಸಲು ಮೈಕ್ ಕೇಬಲನ್ನು ಬಳಸಲಾಗ್ತದೆ. ಸಿ ಪಿ ಯು ಜೊತೆಗೆ ಮೈಕನ್ನು ಸಂಪರ್ಕಿಸಲು ಮೈಕ್ ಕೇಬಲನ್ನು ಬಳಕೆ ಮಾಡಿ ನಾವು ಮಾತಾಡುವಂಥದ್ದು ರೆಕಾರ್ಡ್ ಮಾಡಲು ಈ ಮೈಕನ್ನು ಬಳಕೆಯನ್ನು ಮಾಡಲಾಗ್ತದೆ. ಇನ್ನು ಎಥರ್ನೆಟ್ ಅಂತ ಕರಿತೀವಿ. ಎಥರ್ನೆಟ್ ಕೇಬಲ್ ಇಂಟರ್ನೆಟ್ ಸಂಪರ್ಕವನ್ನು ಸ್ಥಾಪಿಸಲು ಎಥರ್ನೆಟ್ ಕೇಬಲನ್ನು ಸಹಾಯ ಮಾಡ್ತದೆ. ಇಂಟರ್ನೆಟ್ ಸಂಪರ್ಕವನ್ನು ಸ್ಥಾಪಿಸಲು ಎಥರ್ನೆಟ್ ಕೇಬಲನ್ನು ಬಳಕೆಯನ್ನು ಮಾಡಲಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ನಿಸ್ಸಂತು ಸಂಪರ್ಕ ವೈರ್ಲೆಸ್ ಕನೆಕ್ಷನ್ ಅಂತ ಕರಿತೀವಿ. ನಿಸ್ಸಂತು ಸಂಪರ್ಕ ಅಂತಂದ್ರೆ ವೈರ್ಲೆಸ್ ಕನೆಕ್ಷನ್. ಈ ನಿಸ್ಸಂತು ಸಂಪರ್ಕಿತ ಕೇಬಲ್ಗಳು ಅಥವಾ ಸಾಧನಗಳನ್ನು ಬಳಸದೆಯೇ ಅಂತರ್ಜಾಲಕ್ಕೆ ಸಂಪರ್ಕಿಸಲು ಬ್ಲೂಟೂತ್ ವೈಫೈಯನ್ನು ಬಳಸಲಾಗ್ತದೆ. ಇದನ್ನು ನಾವು ವೈರ್ಲೆಸ್ ಕನೆಕ್ಷನ್ ಅಂತ ಕರಿತೀವಿ. ಬ್ಲೂಟೂತ್ ಮತ್ತು ವೈಫೈಗಳನ್ನು ವೈರ್ಲೆಸ್ ಕನೆಕ್ಷನ್ ಅಂತ ಕರಿತೀವಿ. ಇದು ಬ್ಲೂಟೂತ್ ನೋಡ್ರಿ. ಮೌಸ್, ಕೀಬೋರ್ಡ್ ಬ್ಲೂಟೂತ್ ಬಳಸಿ ಗಣಕಯಂತ್ರಕ್ಕೆ ಸಂಪರ್ಕಿಸಬಹುದು. ಮೌಸ್, ಕೀಬೋರ್ಡನ್ನು ಬ್ಲೂಟೂತ್ ಬಳಕೆ ಮಾಡಿಕೊಂಡು ಗಣಕಯಂತ್ರಕ್ಕೆ, ಕಂಪ್ಯೂಟರ್ಗೆ ಜೋಡಣೆಯನ್ನು ಮಾಡಬಹುದು. ಬ್ಲೂಟೂತ್ ಬಳಸಿ ಡೇಟಾವನ್ನು ಹತ್ತಿರದ ಸಾಧನಗಳೊಂದಿಗೆ ಹಂಚಿಕೊಳ್ಳಬಹುದು. ಅಂದರೆ ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಡೇಟಾವನ್ನು ಬ್ಲೂಟೂತ್ ಮುಖಾಂತರ ಕಳಿಸಲು ಸಹಾಯ ಆಗ್ತದೆ ಅಂಥೇಳಿ ಅಧ್ಯಯನವನ್ನು ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ವೈಫೈ. ಯಾವುದೇ ಸಂಪರ್ಕ ಕೇಬಲ್ಗಳಿಲ್ಲದೆ ವೈಫೈಯನ್ನು ಬಳಸಿಕೊಂಡು ಅಂತರ್ಜಾಲ ಸಂಪರ್ಕವನ್ನು ಪಡೆಯಬಹುದು. ಯಾವುದೇ ಸಂಪರ್ಕ ಕೇಬಲ್ಗಳಿಲ್ಲದೆ ವೈಫೈಯನ್ನು ಓಪನ್ ಮಾಡಿಕೊಂಡು ಅಂತರ್ಜಾಲದ ಸಂಪರ್ಕವನ್ನು ಪಡೆಯಬಹುದು. ಎಲ್ಲಿಂದಾದರೂ ಯಾವುದೇ ಡೇಟಾವನ್ನು ವೈಫೈ ಬಳಸಿಕೊಂಡು ಹಂಚಬಹುದು ಅಂಥೇಳಿ ನಾವು ನೋಡ್ತೀವಿ. ವೈಫೈ ವೆರಿ ವೆರಿ ಇಂಪಾರ್ಟೆಂಟ್. ಆತ್ಮೀಯ ವಿದ್ಯಾರ್ಥಿಗಳೇ, KPTCL ಮತ್ತು GPSTRಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಕಂಪ್ಯೂಟರ್ನ ಭಾಗಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.